ಕ್ಷೇತ್ರ ಎಲ್ಲಿದೆ ಅಂದ್ರೆ ಕೈಲಾಸ ಪುಣ್ಯ ಕ್ಷೇತ್ರ ನೋಡಿದ್ರೆ ಅದು ನಮ್ಮ ಸಿದ್ದೇಶ್ವರ ಊರಲ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ ಅಭಿಮಾನಿಗಳೇ. ಬಹಳ ಸಂತೋಷ. ಶ್ರೀ ಬಸವ ಭಾರತಿ ಹೆಮ್ಮೆಯ ಶಾಲೆಯ ವಾರ್ಷಿಕೋತ್ಸವ ಅಂಗವಾಗಿ ಈ ಒಂದು ವಾರ್ಷಿಕೋತ್ಸವ ಮಕ್ಕಳ ವಾರ್ಷಿಕೋತ್ಸವ ಅಂಗವಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಪ್ರೌಢಶಾಲೆ ಹಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಈ ಒಂದು ಹೆಮ್ಮೆಯ ವಾರ್ಷಿಕೋತ್ಸವಕ್ಕೆ ನಮ್ಮನ್ನು ಬರಮಾಡಿದ್ದಾರೆ. ನಾನು ವಿಶೇಷವಾಗಿ ಉದಯಪುರದಲ್ಲಿ ನೋಡ್ತಾ ಇರ್ತೀರ ಜೀಕನದಲ್ಲಿ ಹ್ಯಾಟ್ರಿಕ್ ಶಿವರಾಜ್ ನೋಡಿದ್ರು, ಬೀಗೇಳಿ ನೋಡಿದ್ರ, ಸುವರ್ಣವಾಯಿ ನೋಡಿದ್ರ, 2 ಸಿನಿಮಾದಲ್ಲಿ ನಾನು ಅಭಿನಯಿಸಿದ್ದೀನಿ. ಒಂದು ಸರೇ ಮಾಡಬೇಕಾಗಿತ್ತು ಒಂದು ಸಿನಿಮಾ, ಆ ಚಿತ್ರ ರಮ್ಯಾಜಿ ಅಭಿನಯಿಸಿದರೆ ನಾಗರಾತ್ರಿ ಚಿತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ ಮತ್ತು ಶರಣರ ಚೂ ಮಂತ್ರ ಕೂಡ ನಾನು ಅಭಿನಯಿಸಿದ್ದೀನಿ. ಇವರು ನೇರವಾಗಿ ನಾನು ಹಾಗೆ ಮಾಡಿರುವಂತ ನಮ್ಮ ಸಮಸ್ತ ಈ ಒಂದು ಹೆಮ್ಮೆಯ ಭಾರತಿ ಬಸವ ಭಾರತಿ ಸ್ಕೂಲಿನ ಸಮಸ್ತ ಪದಾಧಿಕಾರಿಗಳ ಪ್ರಾಂಶುಪಾಲ ಬಲಿಯ ಜೋರ ಚಪ್ಪಾಳೆ ಸರ್. ಹಾಗೂ ನಮ್ಮ ಹೆಮ್ಮೆಯ ದರ್ಶನ ಸರ್, ನಿಜಲಿಂಗ ಸರ್ಗೆ ನಾನು ವಂದಿಸ್ತಾ ಇದ್ದೀನಿ. ಇವತ್ತು ನಮ್ಮ ಪಂಚಶ್ರೀ ಕಾಲದ ಕವಿಗಳಂತ ನಿರ್ಗುಡಿ ಕವಿಗಳು ಕೂಡ ವಂದಿಸ್ತಾ ಇದ್ದೀನಿ ಅಂತ ಹೇಳ್ತಾ ಈಗ ಒಂದು ಡೈಲಾಗ್ ಹೇಳೋಣ. ಈ ಡೈಲಾಗ್ ನಂತರ ಕೆಲವು ಕ್ಷಣ ಮನಸ್ಸಿಗೆ ನನ್ನ ಜೊತೆಗೆ ನಾಗವಲ್ಲಿ ಕೂಡ ಬಂದಿದ್ದಾಳೆ. ಅದ್ಭುತವಾದ ಭಯಂಕರ ನೃತ್ಯ, ಬೆಂಕಿ ಬಿರುಗಾಳಿ ದೇವನ್ನ ದಯವಿಟ್ಟು ಮಕ್ಕಳು ಹೆದರಬೇಡಿ. ಒಂದು ಅದ್ಭುತ ನೃತ್ಯನ ತೆಲುಗು ಶೈಲಿ ಆ ಸಿನಿಮಾದಲ್ಲಿ ನೋಡಿದಿರಿ. ಆದ್ರೆ ಇಲ್ಲಿ ಕೇವಲ 12ನೇ ಶೈಲಿ ಆ ಸಿನಿಮಾನ ತಗೊಂಡ್ಬರ್ತೀವಿ ನೋಡಿ ತೆಲುಗು ಶೈಲಿ. ಅದ್ರ ಜೊತೆಗೆ ತೆಲುಗು ಶೈಲಿಯ ಗೆಳೆಯ ಜೂನಿಯರ್ ಅಂಬರೀಶ್ ಸುರೇಶ್ ಅವರು ಬಂದಿದ್ದಾರೆ ಚಿತ್ರದುರ್ಗದಿಂದ. ಯಶ್ ಅವರು ಅರ್ಜುನ್ ಅಂತ ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ರಾಮರಾವ್ ಅವರ ಸೌಂದರ್ಯದ ರಾಣಿ ನಮ್ಮ ಜೂನಿಯರ್ ಸೌಂದರ್ಯ ಕೇರಳದಿಂದ ಬಂದಿದ್ದಾರೆ. ಇವತ್ತು ನಾನು ಬಿಜಾಪುರದಲ್ಲಿ ಇವತ್ತು ನನ್ನ ನಡೆಸೋದು ಭಾಗ್ಯ ಅಂತ ಹೇಳ್ತಾ ಈಗ ಒಂದು ಅಲೆ ಹೇಳವ ಹೇಳಿ ಚಿತ್ರ ಯಾರಪ್ಪ ಕಣಪ್ಪ ವಿಷ್ಣು ಮತ್ತು ಕರೆಕ್ಟ್ ಹಾಗೆ ಅವ್ರನ್ನ ಯಾರ ಮುಟ್ಟಕ್ಕಾಗಲ್ಲ. ಮುಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೂತಿರುವಂತ ನನ್ನ ಗಂಡು ಬಿಟ್ಟಿದ ನಾಡಿನ ಅಭಿಮಾನಿಗಳು ಸಿದ್ದೇಶ್ವರ ಊರಿನ ಅಭಿಮಾನಿಗಳು ಸುಮ್ಮನೆ ಬಿಡಾಕಿಲ್ಲ. ಅಷ್ಟು ಬೇರೆ ನಾನು ಮುಟ್ಟಾಕ ಬಂದ್ರೆ ಈ ಜಯಸಿಂಹ ಸುಮ್ಮನೆ ಬಿಡ್ತಾರ ಇಲ್ಲ ತಾನೆ? ಸಿಂಹ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ ಇದೆ. ಚಪ್ಪಾಳೆ ನಾವು ಕನ್ನಡಿಗರು ಕನ್ನಡ ಹೇಳೋದ್ರಲ್ಲಿ ಕಾಣಿಸ್ಕೊಟ್ಟಿರೋದು ಅಲ್ವಾ ಸರ್? ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ ಇದೆ. ಮೋಸ್ಟ್ಲಿ ಮಾಡಿಬಿಡಿದ್ರೆ ಮತ್ತೆ ಆ ವ್ಯಕ್ತಿ ಒಂದು ಚರಿತ್ರೆ ಇಲ್ಲ, ನಿರ್ಧಾರ ನಿಂತಿದೆ. ಈ ಕದಮತ್ತು ಗಡಿ ಹಾಗೆ ಹುಡುಗರು ಸ್ವಿಚ್ ಹಾಕಿದ್ರೆ ಬೆಳೆದು ಅದೇ ನಿಮ್ಮ ಕದಮ. ಚಪ್ಪಾಳೆ ನಿಮಗೆ ತಂದು ಮಾಡಿದ್ದೇವೆ. ಈಗ ಆ ಜೊತೆಗೆ ಇಲ್ಲಿ ದುಡ್ಡಿರುವಂತ ಸಮಸ್ತ ಪ್ರಾಂಶುಪಾಲರಿಗೆ